ಈ ವಿಡಿಯೋ ಇದನ್ನ ಯಾವತ್ತೂ ತೋರಿಸಿಲ್ಲ ಅನ್ಕೋತೀನಿ ಗೈಸ್. ನೋಡಿ ಫ್ರೆಂಡ್ಸ್, ಇದು ಕೃಷಿ ಹೊಂಡ ಅಂದ್ಬಿಟ್ಟು, ಕೃಷಿ ಹೊಂಡ ಅಂತಾರಲ್ಲ ಅದು ಗೈಸ್. ನೋಡಿ, ಕೃಷಿ ಹೊಂಡ ಗೈಸ್. ಯಾಕೆ ನೀರು ಕಮ್ಮಿ ಆಗೈತೆ, ಯಾಕೆ ನೀರು ಕಮ್ಮಿ ಮಾಡಿಸಿದ್ದೀವಿ ಅಂದರೆ ಕಮ್ಮಿ ಆಗಿಲ್ಲ ಗೈಸ್. ಇದು ನೀರು ಕಮ್ಮಿ ಮಾಡಿರೋದು ನಾವೇ. ನೀರು ಬಿಡ್ದಿರಾ ಫುಲ್ ಡ್ರೈ ಆದಮೇಲೆ ನೋಡಿ ಈ ಥರ ಮಳೆ ಬಂದೆಲ್ಲ ಮಣ್ಣು ತುಂಬ್ಕೊಬಿಟ್ಟೈತೆ. ಅದನ್ನು ಹೆಚ್ಚೋಕ್ಕೋಸ್ಕರ ನೀರು ಡ್ರೈ ಮಾಡಿದ್ದೀವಿ. ಫಿಶ್ ಇದೆ ಗೈಸ್, ಮೀನು ತುಂಬ ಇದೆ. ಮೀನೆಲ್ಲ ಹಿಡಿಬೇಕು ಗೈಸ್, ನಾಳೆ ಹಿಡಿಸ್ಬೇಕು. ಹಾಂ ನೋಡಿ ಗೈಸ್, ಇದು ಮಹಾವೀರ್ ಅಂತ. ಅವ್ರು ನೋಡಿದ್ರೆ ಓಡಾಯ್ತಾರೆ ಗೈಸ್ ನಮ್ಮನ್ನು. ಅಡಿಕೆ ಗೈಸ್, ಇದು ಅಡಿಕೆ ನೋಡಿ, ಅಡಿಕೆ ಇದು ನೋಡಿ ಗೈಸ್. ಮಹಾವೀರ್ ನೋಡಿದ್ರೆ ಸಾಕು ಓಡ್ತಾರೆ, ನನಗೆ ದುಡ್ಡು ಹಾಕ್ತಾರೆ. ಅವ್ರದ್ದು ಯಾವಾಗಲೂ ಅದೇ, ಯೂಟ್ಯೂಬಲ್ಲಿ ಯಾರು ನೋಡ್ತಾರೆ ಅಂತ ಅವ್ರನ್ನ. ಇದು ಮಹಾವೀರ್, ಇದು ಎಷ್ಟು ತಿಂಗಳಾಯ್ತು ಇದು ಹಾಕಿ? ಅಡಿಕೆ ಹಾಕಿ ಎಷ್ಟು ತಿಂಗಳಾಯ್ತು? ಮಹಾವೀರ್ ಕರೆಕ್ಟಾಗಿ ಹೇಳ್ರಿ. 1.5 ವರ್ಷ ಆಗುತ್ತೆ. ಕರೆಕ್ಟಾಗಿ ಹೇಳ್ಬೇಕು, ಎಷ್ಟು ಮಂತ್ ಆಗೈತೆ ಅಂತ. 1 ವರ್ಷ ಆಯ್ತು ಗೈಸ್. ಅವ್ರು ಹೇಳ್ತಾರೆ ಸುಳ್ಳು. ಈ ಅಡಿಕೆ ಬಂದು 10 ತಿಂಗಳಾಗೈತೆ ಗೈಸ್ ಹಾಕಿ. ಬಾಳೆ ಇತ್ತು, ಬಾಳೆ ತಗ್ಸ್ಬಿಟ್ಟಿವಿ ಇವಾಗ. ಅಡಿಕೆ ಗೈಸ್ ನೋಡಿ ಗೈಸ್. ಯಾಕೆ ಮಹಾವೀರ್ ಹೇಳು ಮಹಾವೀರ್, ನೀನು ನಿನಗೆ ದುಡ್ಡು ಬರ್ತವೆ, ನನಗೆ ಗೊತ್ತಾಗಲ್ಲ. ನಾನೇ ಕೊಡ್ತೀನಿ ದುಡ್ಡು ತಗೋ ಬಂದಮೇಲೆ. ಈ ಥರ ಆಟಗಳು ನೋಡಿ ಗೈಸ್. ಇದು ಮೆಣಸಿನ್ಕಾಯಿ ಗಿಡ ಇವರೇ ಹಾಕೊಂಡಿರೋದು, ಮನೆಗೆ ಅಡುಗೆಗಾಗುತ್ತೆ ಅಂತ. ಇದು ಟೊಮೆಟೊ ನಾಟಿ ತಾನೇ? ನಾಟಿ. ಹೇಳ್ಬಿಡು ಹಂಗೆ. ಯಾರು ಇಲ್ಲ ಅಲ್ಲೇ. ವಾಯ್ಸ್ ಹೇಳಿ ನೀನು. ನಾಟಿ ಟೊಮೆಟೊ ಅಂತ. ನಾಟಿ. ಯಾವ ಟೊಮೆಟೊ ಇದು? ನಾಟಿ ಟೊಮೆಟೊ. ನೋಡಿ ಫ್ರೆಂಡ್ಸ್, ನಾಟಿ ಟೊಮೆಟೊ ಮನೆಗೆ ಅಂತ ಹಾಕೊಂಡವ್ರೆ. ಅದು ಒಂದು ಗಿಡ ನೋಡಿ, ಅರ್ಧ ಗಿಡಕ್ಕೆ 3 kg 4 kg ಸಿಗ್ತವೆ ಕಾಯಿ, ಅಲ್ಲೇ ಮನೆ ಹತ್ರ. ಹೇಳು ಏನಾಗಲ್ಲ, ಹೇಳಪ್ಪ ನೀನು. ಇದು ಹೇಳು, ಒಂದು ಗಿಡಕ್ಕೆ ಎಷ್ಟು ಕೆಜಿ ಬಿಡುತ್ತೆ? 4 kg 4.5 kg ಆಗುತ್ತೆ. 4 ಕೆಜಿ. ನೋಡಿ ಗೈಸ್, ಇವ್ರ ಹತ್ರ ಬಂದು ಯಾವ ಪ್ಲಾಂಟ್ ಹೇಳ್ತಂದೆ ಏನು ಅಂತ ಕೇಳಿ. ಗಿಡ ಹೇಳ್ತಂದಿದ್ದು ಕೂಡಲೇ ಯಾವ ಮಾಡಿದ್ದೀನಿ ಬೀಜ. ಏನ್ರಲ್ಲಿ ಬುಕ್ ಮಾಡಿದ್ದು? ಫೋನ್ಲೆ, ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತರಿಸಿ ಬೆಳೆದಿರೋದು ನೋಡಿ ಗೈಸ್. ಇದು ನೋಡಿ, ಇಲ್ಲಿಂದ ಫುಲ್ ಇಲ್ಲ ಈ ಸೈಡ್. ಈ ಗಿಡ ಎಲ್ಲ ಜಾಸ್ತಿ ಇದೆ. ಒಂದೊಂದು ಗಿಡಕ್ಕೆ 5 kg. ನೋಡಿ ಗೈಸ್. 1 ತಿಂಗಳೇ ಆಗುತ್ತೆ ಇದಕ್ಕೆ. ಎಷ್ಟು ತಿಂಗಳಾಯ್ತು ಗಿಡ ಹಾಕಿ? 1 ತಿಂಗಳೇ 5 ದಿವಸ ಆಗುತ್ತೆ. 5 ದಿನ. 1 ತಿಂಗಳ ಮೇಲೆ 5 ದಿನ ಅಂತ ನೋಡಿ ಗೈಸ್. ಈ ಗಿಡದಲ್ಲಿ ಏಮಮ್ಮ ಅಂದ್ರೆ 2 ಕೆಜಿ ಇದೆ ಟೊಮೆಟೊ. ಬರ್ತವೆ, ಇನ್ನು ಬರುತ್ತಂತೆ ನೋಡಿ. ಎಲ್ಲ ಫ್ಲಿಪ್ಕಾರ್ಟೇನಾ? ಎಲ್ಲ ಫ್ಲಿಪ್ಕಾರ್ಟ್ ಅಲ್ಲೇ ಐತೆ ಗೈಸ್. ಅಲ್ಲೆಲ್ಲ ಆ ಕಡೆ ಐತಂತೆ, ತೋರಿಸ್ತಾರಂತೆ ನೋಡಿ ಗೈಸ್. ಇದು ಒಂದು ಬೋರು ಸದ್ಯಕ್ಕೆ ವರ್ಕಿಂಗಲ್ಲಿ ಇಲ್ಲ. ಇದು ಬೋರು ಗೈಸ್. ಮಾವಿನಕಾಯಿ 1/2 kg. ಎಲ್ಲಿ? ಯಾವ ಗಿಡದ್ದು? ನಾನು ಹಾಕಿದ್ದೀನಿ ಗಿಡ. ಎಲ್ಲಿ ಗಿಡ? ಈ ಗಿಡ ಮಾವಿನಕಾಯಿ. ಇಷ್ಟು ದಪ್ಪ ಇದೆ. ಗಿಡದಲ್ಲಿ ಇಲ್ಲಿ ಬಿಟ್ಟಿದ್ದ? ನಿನ್ನೆ ನಾನು ನೋಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಡ್ರ್ಯಾಗನ್ ಫ್ರೂಟ್ ಅಂತ. ಸರಿಯಾಗಿ ನೋಡ್ಕೊಂಡಿದ್ರೆ ಹಾಳಾಗೋಗ್ಬಿಡ್ತೀವಿ. ಬಂದಿದೆ ಕರೆಕ್ಟಾಗಿ. 2 ಐತೆ. ಪಿಂಕ್ ಡ್ರ್ಯಾಗನ್ ಫ್ರೂಟ್ ಅಂತ. ಇದು ಬೀಜಕ್ಕೆ ಹಾಕಿದ್ದೀನಿ ಮೆಣಸಿನಕಾಯಿ. ಇದು ಕಾಯಿ ಈಗ 20 ದಿವಸ ಆಗುತ್ತೆ. ಬಾ ಹೇಳಿಲಿ. ನೋಡಿ ಗೈಸ್, ಇದು ಗಿಡ ಹಾಕಿ ಎಷ್ಟು ದಿನ ಆಯಿತು? 20 ದಿವಸ ಆಗುತ್ತೆ. 20 days. ಗಿಡ ಇದು ಮಾಡಿ. ನೋಡಿ ಗೈಸ್, ಇದು ಗಿಡ ಹಾಕಿ 20 ದಿನ ಆಗಿ 20 ದಿನಕ್ಕೆ ಈ ಥರ ಕಾಯಿ ಬಂದೈತಂತೆ. ಇದು ನಾನು ಓದ್ಲಾ. ಇದು ಮಾವಿನಕಾಯಿ. ಯಾವ ಊರು? ಉತ್ತರ ಪ್ರದೇಶ. ಎಲ್ಲಿ? ಉತ್ತರ ಪ್ರದೇಶ. ಇದು ಎಲ್ಲಿಂದ ತರಿಸಿದ್ದು? ಇಲ್ಲೇ ಗಿಡ ಹಾಕಿದ್ದೀನಿ. ಇಷ್ಟು ದಪ್ಪ ಕಾಯಿ ಇದೆ. ಉತ್ತರ ಪ್ರದೇಶದಿಂದ ಗಿಡ ತರಿಸಿ ಹಾಕಿರೋದು ನೋಡಿ ಗೈಸ್. ಇಷ್ಟಪ್ಪ ಕಾಯಿ ಬಂದೈತಂತೆ. ಇವ್ರ ನಂಬರ್ ಕೆಳಗಡೆ ಹಾಕ್ತೀನಿ, ತರಿಸ್ಕೊಬಿಡಿ ನೀವು. 86. ಈ ತೆಂಗಿನ ಮರ ನೋಡಿ ಗೈಸ್, ತೆಂಗಿದು. ಇದಕ್ಕೆ 1 ತಿಂಗಳು 5 ದಿವಸ ಆಗುತ್ತೆ. ಕಾಯಿ ಬಂದಿರ್ತವೆ. ಹಣ್ಣು 1 ತಿಂಗಳು 5 ದಿವಸ ಅಂತ ನೋಡಿ ಗೈಸ್. ಟೊಮೆಟೊ ಗಿಡ ಇಲ್ಲೆಲ್ಲ ಹಾಕಿದ್ದೀರಾ? ಟೊಮೆಟೊ ಬಂದರೆ ನಂಗೆ ಹೇಳಿ, ಎಷ್ಟು ಮಾಡಿರಿ. ಇದು ಲೆಮನ್ ಟ್ರೀ, ನಿಂಬೆಹಣ್ಣು ಗಿಡ ಇದು. ಆರೆಂಜ್. ಹಾಂ, ಇದು ಯಾವತ್ತು ಹಾಕಿದ್ದು? ಇದು ಎಲ್ಲಿ ತಂದಿದ್ದು ಪ್ಲಾಂಟ್? ಆಗುತ್ತೆ. ಟೊಮೆಟೊ ಪ್ಲಾಂಟ್ ಗೈಸ್. ಇದು ಎಲ್ಲಿ ತಂದಿದ್ದು? ಎಲ್ಲ ಮನೆ ಊರು. ರಾಮನಗರದಲ್ಲಿ ತಂದಿರೋದು ಗೈಸ್. ಇದು ರಾಮನಗರದಲ್ಲಿ ಒಂದು ಅಷ್ಟೇ. ರಾಮನಗರದ್ದು. ನೋಡಿ, ಇದು ಯಾವ್ದು ಗಿಡ ಅಂತ ಎಕ್ಸ್ಪ್ಲೇನ್ ಮಾಡ್ತಾವ್ರೆ. ತುಂಬ ಕಾಯಿ ಬಿಟ್ಟೈತೆ ಇದು. ಏನಿದು ಗಿಡ? ಇದು ಆರೆಂಜ್ ಗಿಡ ಅಂತಿದು. ನೀರು ಬಿಟ್ಬಿಟ್ಟಿದ್ಯಾ? 1000 ಕಾಯಿ ಅದೇ. ಕಾಯಿ ಇಲ್ಲ ಹಣ. ಆರೆಂಜು ನಾಟಿ ಫುಲ್ ಪ್ಯೂರ್. ಇದನ್ನು ಫಸ್ಟಿಂದ ಹೇಳಿ, ಏನಿದು ಗಿಡ ಹೇಳು. ಆರೆಂಜು. ಆರೆಂಜ್. ಹಾಂ, ನಾಟಿ ಪ್ಯೂರ್. ನಾಟಿ ಪ್ಯೂರ್. ಎಷ್ಟು ದಿನ ಆಯ್ತು ಹಾಕಿ? 1 ವರ್ಷ ಆಗುತ್ತೆ. 1 ವರ್ಷಕ್ಕೆ ನೋಡಿ ಫ್ರೆಂಡ್ಸ್, 1 ವರ್ಷಕ್ಕೆ ಈ ಥರ ಕಾಯಿ ಬಿಟ್ಟೈತಿದ್ದು. 1 ವರ್ಷನ ಇನ್ನೊಂದು ಕಡಿಮೆ ಇದೆ. 1 ವರ್ಷಕ್ಕಿಂತ ಕಡಿಮೆ ಐತೆ. ನಮ್ಮ ಲೆಕ್ಕ 1 ವರ್ಷ ತಗೋತಾ ಇದೀವಿ. ಈ ಥರ ಕಾಯಿ ಐತೆ. ಗಿಡ ಎಲ್ಲಿ ತಗೊಂಡ್ರ ಅಂತ ಬೇಕು ಅಂದರೆ ಇದು ಕೆಳಗಡೆ ಇವ್ರು ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು ಗೈಸ್. ನೋಡಿ ಗೈಸ್, ಇದೊಂದು ರೆಕ್ಕೆಯಲ್ಲಿ 1 2 3 4 5 6 7 8 12 ಐತೆ ಗೈಸ್. ಒಂದು ರೆಕ್ಕೆಯಲ್ಲಿ 12. ನೀವೇ ನೋಡಿ. ಇದು ಬೇರೆ ಗಿಡ. ನೋಡಿ ಗೈಸ್, ಇದು ಕೆಕ್ಕೆ ಹತ್ತಿರ. ಇದು ಯಾವುದು? ಇದು ಗೈಸ್, ಇದು ಒಂಥರ ಚೆರಿ ಅಂತಾರಲ್ಲ, ಆಗ್ತದೆ. ಇದು ಚೆರಿ ಥರನೇ ಗೈಸ್. ಇದು ನೋಡಿ, ಇದು ಈ ಥರ ಬಿಡ್ತೈತೆ. ಇದಕ್ಕೆ 1 ವರ್ಷ ಕಡಿಮೆ ಇದೆ. ಇದು ತಿಂಗಳೇ ಆಗುತ್ತೆ. ಇದಕ್ಕೂ 10 ಮಂತ್ಸ್ ಅಂತೆ, 10 ತಿಂಗಳು ಅಂತೆ. ನೋಡಿ, ಇದು ಹೆಂಗೆ ಅಂದರೆ ಗೈಸ್, ಹಣ್ಣಾದ್ಮೇಲೆ ಇದನ್ನು ಕುಯ್ದುಬಿಟ್ಟು ತಿನ್ಬೇಕು. ಕೆಕ್ಕೆ ಇದನ್ನು ಕುಯ್ದುಬಿಟ್ಟು ಒಳಗಡೆಯಿಂದ ಬೀಜ ಇರುತ್ತೆ, ಸೀಡ್ಸ್ನ ತೆಗೆದುಬಿಟ್ಟು ಇನ್ನೊಂದು ಬೇರೆ ಕಾಯಿ ಸಕ್ಕರೆ ಪಾಕಕ್ಕೆ ಹಾಕೋದು ಗೈಸ್. ಇದನ್ನು ಸಕ್ಕರೆ ಪಾಕಕ್ಕೆ. ಇದು ಫುಲ್ಲು 500 kg ಜಾಸ್ತಿ ಬರ್ತದೆ. ನೋಡಿ ಗೈಸ್, ಇದು ಗೈಸ್, ಇದು ಶುಗರ್ ಇರೋರಿಗೆ ಒಳ್ಳೇದಂತಿದು.
ಚಿಕ್ಕದು ಇದು ಒಳ್ಳೆ ಚೀಪೆಕಾಯಿ ಬಂದಂಗೆ ಬರುತ್ತೆ, ಬಟ್ ಆ ಥರ ಇರಲ್ಲ. 100 ಗ್ರಾಮ್ಗೆ ಬರ್ತವೆ, ಇಷ್ಟಿಷ್ಟು ಜಾಸ್ತಿ ಬರ್ತವೆ, ದಪ್ಪ ಬರ್ತವೆ. ಸ್ವಲ್ಪ ಹುಳಿ ಗೈಸ್, ಇದು ಒಳಗಡೆ ಬೀಜ ತುಂಬ ಇರುತ್ತೆ, ಸ್ವಲ್ಪ ಹುಳಿ. ಇದು ರೆಡ್ ಕಲರ್ ಬರುತ್ತೆ, ಹಣ್ಣಾದ್ಮೇಲೆ ತೋರಿಸ್ತೀನಿ ಗೈಸ್ ಇಲ್ಲಿ. ಆಮೇಲೆ ಸಪೋಟ ಗಿಡ ನಾಟಿ, ಈ ಕಡೆ ಪ್ಯೂರ್ ನಾಟಿ, ಈ ಕಡೆ ಕಟ್ಟಿಯಾವೆ. ನೀರು ಬಿಟ್ಬಿಟ್ಟಾರೆ ಗೈಸ್, ಫುಲ್ಲು ಕೆಸರು. ಇವತ್ತು ನೈಟ್ ಅದೆಲ್ಲ ರಾತ್ರಿ ಚಪ್ಪಲಿ ತೊಳೆಯೋದೇ ನನ್ನ ಕತೆ. ಚಪ್ಪಲಿ ಏನಾಗಲ್ಲ, ಇದು ಫಸ್ಟು ಗೈಸ್. ನೋಡಿ ಇದು ಸಪೋಟ ಅಂತೆ, ನಾಟಿ ಪ್ಯೂರು. ನೋಡಿ ಗೈಸ್ ಇದು ಎಷ್ಟು ಬಿಟ್ಟಿದೆ ನೋಡಿ. ಆಫ್ ಆಗೋಯ್ತದಲ್ಲಿ ನೋಡಿ ಗೈಸ್. ಇದು ಏನಿದೆ ಹೇಳ್ಬಿಡಂಗೆ ಕೇಳಿಸ್. ಸಪೋಟ ಗಿಡ, ಕಾಯಿ ಅದು ಸಪೋಟ ಗಿಡಕ್ಕೆ 2 ವರ್ಷ ಆಯ್ತಿದ್ದು ಅಂತ ಹೇಳು. 2 ವರ್ಷ ಆಗುತ್ತೆ, 2 ವರ್ಷ ಆಗೈತೆ ಗೈಸ್. ಇದು ಒಣಿಕೊಂಡು ಇವಾಗ ಬಂದಿದೆ, ಆದರೆ ಚೆನ್ನಾಗಿ ಬಂದೈತೆ ಕಾಯೆಲ್ಲ. ಹಲಸಿನಕಾಯಿ ಅಲ್ಲೇ ಬಗಲೆ 2 kg, ಅದಕ್ಕೆ 1 ವರ್ಷ ಆಗುತ್ತೆ. ನೋಡೋಣ ಈ ಕಡೆ ಈ ಹೆಬ್ಲೆ ಬರ ನೋಡೋಣ. ಇದು ಹಲಸಿನ ಗಿಡನೇ, ಇದನ್ನೂ ಕಾಯಿ ಬಂದಿಲ್ಲ ನೋಡಿ. ಇನ್ನು ತೋರಿಸ್ತೀನಿ ಅಂತ ಕರ್ಕೊಂಡು ಹೋಯ್ತವ್ರೆ. ನಾವಿಂದ ಏನಿಲ್ಲ. ಇದು ದಾಳಿಂಬೆ ಗಿಡ ಗೈಸ್, ಪೊಮೊಗ್ರಾಮೆಟ್ ನೋಡಿ ಗೈಸ್. ಇನ್ನೂ ಹೂವು ಬಿಟ್ಟಿಲ್ಲ, ಈಗ ತೋರಿಸ್ತಾರೆ. ಜಾಕ್ ಫ್ರೂಟ್ ತೋರಿಸ್ತಾರೆ. 1 ವರ್ಷ 6 ತಿಂಗಳು, 1 ವರ್ಷ 6 ತಿಂಗಳು ಅಂತ ಗೈಸ್. ನಂಬ್ತೀರಾ ನೀವು? 1 ವರ್ಷ 6 ತಿಂಗಳಕ್ಕೆ ಕಾಯಿ ಬಿಟ್ಟೈತೆ ಅಂದರೆ ನಂಬ್ತೀರಾ? ನೋಡಿ ನಂಬಲೇಬೇಕು, ಇವತ್ತು ನಾಟಿ ನಂಬಲೇಬೇಕು ಗೈಸ್. ಇದು ನೋಡಿ ಗಿಡ ಬೇಕು, ನಾನು ಕೊಡ್ತೀನಿ. ಗಿಡ ಬೇಕು, ಇವ್ರು ಕೊಡ್ತಾರೆ. ಎಲ್ಲಿ ತಂದಿದ್ದು? ರಾಮನಗರ. ರಾಮನಗರ ನೋಡಿ ಗೈಸ್. ಇಲ್ಲೇ ಬೀಜ ಮಾಡಿದ್ದೀನಿ, ಆಮೇಲೆ ಸಸಿ ಹಾಕಿದ್ದೀನಿ, ಬೀಜ ಇದು ರೆಡಿ ಮಾಡಿದ್ದೀನಿ. ಕೇಳಿಸ್ಕೊಳ್ಳಿ, ಏನು ಸುಳ್ಳು ಹೇಳ್ತಾ ಇಲ್ಲ ನಾವು, ಸುಳ್ಳು ಇಲ್ಲ. ನಿಮಗೆ ತೋರಿಸ್ಬಿಡ್ತೀನಿ ಎಷ್ಟು ಉದ್ದ ಗಿಡ ಐತೆ, ಎಷ್ಟು ಕಾಯಿ ಬಿಟ್ಟೈತೆ, ಎಷ್ಟು 20 ಮೇಲೆ ನೋಡಿ. ಇಲ್ಲಿ 40 ಅದೇ ಲೆಕ್ಕ. ನೀವೇ ಅವ್ರು ಸುಳ್ಳು ಹೇಳ್ತಾ ಇಲ್ಲ ಅವರು. ಇಲ್ಲ ಇಲ್ಲ ನೋಡಿಲ್ಲ, ನೀವೇ ನೋಡಿ ಎಷ್ಟಿದೆ ನೋಡಿ. ನೀವೇ ಈ ಸೈಡು ಎಲ್ಲ ಇದು ಬರ್ತವೆ, ಇದು ಮೇಲೆನೇ ಬರ್ತವೆ. ಇನ್ನೊಂದು ಟೈಮ್ ಅದೇ. ಇವ್ರ ನಂಬರ್ ಹಾಕ್ತೀನಿ ಗೈಸ್, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಬೇರೆ ಇದು ಮಾವಿನ ಗಿಡ. ಬನ್ನಿ ಗೈಸ್, ನಿಮ್ಗೆ ಹಾಗೇನೆ ಪಲಾವ್ಗೆ, ಬಿರಿಯಾನಿಗೆ ಎಲ್ಲ ಹಾಕ್ತಾರೆ ಗೊತ್ತಾ ಗೈಸ್, ಚಕ್ಕೆ ಅಂದ್ಬಿಟ್ಟು. ಇದೇ ಚಕ್ಕೆ ಗಿಡ. ಇದು 2 ತಿಂಗಳು 3 ತಿಂಗಳು ಆದಮೇಲೆ ಬರ್ತವೆ. ಚಕ್ಕೆ ಗಿಡ ಇದು ಸರ್, ಪಲಾವ್ಗೆ ಹಾಕ್ತಾರೆ ಚಕ್ಕೆ ನೋಡಿ. ಇದು ಅದೇ ಪಲಾವ್ಗೆ ಚಕ್ಕೆ ನೋಡಿ, ಈ ಥರ ಚಕ್ಕೆ ಇದೆಲ್ಲ ಚಕ್ಕೆ ಪ್ಲ್ಯಾಂಟ್ ಗೈಸ್. ಇದು ಚಕ್ಕೆ ಲವಂಗ ಅಂತಾರಲ್ಲ, ಆದರೆ ಇದು ಚಕ್ಕೆ ಮಾತ್ರ, ಲವಂಗ ಅಲ್ಲ ನೋಡಿ ಗೈಸ್. ಮಾವು ನೋಡಿ, ಇದು ಯಾವ ಥರ ಹೂವು ಬಿಟ್ಟೈತೆ. 1 ವರ್ಷ 3 ತಿಂಗಳೇ ಆಗುತ್ತೆ. ಎಷ್ಟು? 1 ವರ್ಷ 3 ತಿಂಗಳು. ಇದು 1 ವರ್ಷ 3 ಹೇಳು. ಒಂದು ವರ್ಷ 3 ತಿಂಗಳಂತೆ ಗೈಸ್. ಹೂವು ನೋಡಿ ಯಾವ ಥರ ಇದೆ, ನೀವೇ ಬೇಕಾದರೆ ಹೇಳ್ತಾರೆ. 400 kg ಸಿಗ್ತವೆ. ಇದು ಮಾವಿನಕಾಯಿ ನೋಡಿ ಗೈಸ್, ಹೂವು ಬಿಟ್ಟಿದೆ. ಹೂವು ನೋಡಿ ಏನಿಲ್ಲ, ಈ ಮರ ಏನೂ ಇಲ್ಲ ನೋಡಿ. ನೀವೇ ನೋಡಿ, ಮರದಲ್ಲಿ ಏನೂ ಇಲ್ಲ. ಬುಡ್ದಿಂದನೂ ತೋರಿಸ್ಬಿಡ್ತೀನಿ ನೋಡಿ. ಹಸು ಈ ಥರ ಹಸು ಸಾಕಬೇಕು. ಇದು ಗಿಡಕ್ಕೆ ಇದು ಸಗಣಿ ಹಾಕಕ್ಕೆ ಬಂದೆ ತೋರಿಸ್ತೀನಿ ನೋಡಿ ಗೈಸ್. ಇದು ಮಾವಿನಕಾಯಿ ಪೀಚು. ಇನ್ನು ನೋಡಿ ಈ ಥರ 2 ಹಸು ಹೋರಿ. ಇದು ನೋಡಿ ಗೈಸ್, ಒಳ್ಳೆ ಮಾವಿನಕಾಯಿ ಗಿಡ. ಏನೋ ಹಸು ತೋರಿಸ್ತಾರಂತೆ, ವೈಟ್ ನೋಡೋಣ. ಹಸು ಈ ಥರ ಬೇಕು, ಇದು ಸಗಣಿ ಬೇಕು. ಇದು ಗಿಡಕ್ಕೆ 6 ತಿಂಗಳಕ್ಕೆ 1 ಬುಟ್ಟಿ ಹಾಕಬೇಕು. ಹಸುಗೆ ಆಸೆ ಬೇಡ, ಒಂದೇ ಜಾಗ ಊಟ. ಇದೇನಿದು? ಇದು ರೋಟರ್. ಇದು ಪಾತಿ ಮಾಡೋಕ್ಕೆ, ಕುಕ್ಕರ್ ಹೊಡೆಯೋಕ್ಕೆ ರೋಟರಾ. ಇದಕ್ಕೆ 60,000. ಎಷ್ಟು HP ಇದು? ಲ್ಯಾಂಡ್ಸ್ ಅಂತ ನೋಡಿ ಗೈಸ್. ಇದು ಕಂಪ್ನಿ 63,000 ನೋಡಿ. 63,000 ಅಂತೆ. ರೋಟ್ರ್ ನೋಡಿ ಕೆಳಗೆ ಎಷ್ಟು ಅಡಿದಿದೆ? 4 ಅಡಿದಾ? 4 ಅಡಿದು 8 HP ಅಂತೆ ನೋಡಿ. ವಿತ್ ಸೈಲೆನ್ಸರ್ ಅನ್ಕೋತೀನಿ, ವಿತ್ ಬ್ಯಾಟ್ರಿ ಐತೆ, ಮತ್ತು ಕೀ ಐತೆ. ಕೈ ಸ್ಟಾರ್ಟ್ರ್ ಗೈಸ್ ನೋಡಿ, ಹೋಗ್ಬಿಡ್ತೇವೆ, ಸ್ಟಾರ್ಟ್ ಆಗುತ್ತೆ ಗೈಸ್. ಇದು ಈ ಥರ ನೋಡಿ ತೋರಿಸ್ತಾರೆ ನೋಡಿ. ಅವ್ರಿಗೆ ಹೊಡೆದು ಹಾಯ್ ಸ್ಟ್ಯಾಂಡ್ ಹಾಕಿದ್ರು ಸರಿ ಗೈಸ್. ಸ್ಟಾರ್ಟ್ ಮಾಡೋರೆ.
ಥರ ಇದೆ ಅಂತ ನೋಡಿ. ಫುಲ್ಲು ಸೇಮ್ ದೊಡ್ಡ ಟ್ರ್ಯಾಕ್ಟರ್ ಹೆಂಗಾಗುತ್ತೋ ಹಂಗೆ ಆಗುತ್ತೆ, ಬಟ್ ಇದು ಚಿಕ್ಕದು ಗೈಸ್. ಒಳಗಡೆ ಹಸು ತೋರಿಸ್ತಾರಂತೆ, ನೋಡೋಣ ನಡೀರಿ. ಈ ಥರ ಹಸು ಬೇಕು. ರಾಜ್ಕುಮಾರ ಸೈಡ್ ಬಾ. ನೋಡಿ ಗೈಸ್, ಏನು ಹೆಸರು? ರಾಜ್ಕುಮಾರ ಅಂತೆ. ಏ ಓರಿನಾ? ಹ್ಞೂ 6 ತಿಂಗಳಿಗೆ ಇದು ಗಿಡಲೆ ಸಗಣಿ. ನೋಡಿ ಇವ್ರು ಹೇಳ್ತಾ ಇರೋದು ಗೊಬ್ಬರ ಅಂತ. ಇನ್ನೊಂದು ಒಂದು ಮೆಷಿನ್ ತರ್ತೀನಿ, ಅದು ಸತ್ತೆ ಕ್ಲೀನ್ ಮಾಡೋಕ್ಕೆ. ತೋರಿಸಿ. ಅದಕ್ಕೆ 3200. ಇದು ನಾಟಿ ನಾಟಿ ಟೊಮೆಟೊ 20 kg ಆಗುತ್ತೆ ಕಾಯಿ. ಇನ್ನೊಂದು 2-3 ತಿಂಗಳು ಇದು ಸತ್ತೆ ಕ್ಲೀನ್ ಮಾಡೋಕ್ಕೆ. ನೋಡಿ ಸತ್ತೆ ಕ್ಲೀನ್ ಮಾಡೋದು. ನೋಡಿ ಇದೇನೋ ಹೊಸ ಥರ ಬಂದೈತೆ ಅಂತ ಇದು ಹಾಕ್ಸ್ಕೊಂಡ್ರೆ. ಇಲ್ಲೇ ತೋರಿಸ್ತೀನಿ ಯಾವ ಥರ ಇದು ಕೆಲಸ. ಕಂಪ್ನಿ ನೋಡಿ ನೋಡಿ ಅದು ಸ್ಟಾರ್ಟ್ ಮಾಡ್ತಾರೆ ಅವರು. ನೋಡಿ ಟೊಮೆಟೊ ಸುತ್ತು ಇವರೇ ಕ್ಲೀನ್ ಮಾಡ್ಕೊ ಬಂದಿರೋದು. ಇವರು ಎಷ್ಟು ದಿನ ಆಯಿತು ಸುತ್ತು ಕ್ಲೀನ್ ಮಾಡೋಷ್ಟಲ್ಲಿ? 8 ದಿವಸ ಆಗತ್ತೆ. 8 ದಿವಸ, 1 ವಾರ ಆಗೈತೆ. ಆಚೆ ಔಟ್ ಸೈಡು ಒಳಗಡೆ ಅಂದರೆ ಕಾಂಪೌಂಡ್ ಔಟ್ ಸೈಡು, ಕಾಂಪೌಂಡ್ ಈಚೆ ಸೈಡ್. 15 ಎಕರೆ 2 ಕಡೆ. 15 ಎಕರೆ 2 ಕಡೆ ಮಾಡಿದ್ದಾರೆ. ಇದು ಹೇಳಿಲ್ಲ ನಿಮಗೆ, ಮರ್ತ್ಬಿಟ್ಟಿದೆ. ಈಗ ಹೇಳ್ತೀನಿ ಬನ್ನಿ. ಇಲ್ಲಿ ನೀವು ಕಾಶ್ಮೀರಿ ಏನು ನೋಡಿರ್ಬೋದು, ಕಾಶ್ಮೀರಿ ಆಪಲ್. ಇದು ದೊಡ್ಡ ಎಪ್ಪಲ್. ಇನ್ನೊಂದು ಟೈಮ್ ಬೇಕು, 6 ತಿಂಗಳ ಟೈಮ್ ಬೇಕು. ನೋಡಿ ಗೈಸ್, ಇದು ಆಪಲ್ ಟ್ರೀ ಫುಲ್. ನೋಡಿ ಬೇಕಾದ್ರೆ ಲೀವ್ಸ್ನ ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ. ಕಾಶ್ಮೀರ್ ಆಪಲ್ ಟ್ರೀದು ಎಲೆ ಯಾವ ಥರ ಇರುತ್ತೆ, ಈ ಎಲೆ ಯಾವ ಥರ ಇದೆ ಅಂತ ಎಲ್ಲ ಸೇಮ್ ಎಲೆನೇ. ಯಾರೋ ಹೇಳಿದ್ರು ಬೆಳೆಯೋಕ್ಕಾಗಲ್ಲ ಅಂದ್ಬಿಟ್ಟು. ಇದು ಗಿಡ ಇದೇ ಮಣ್ಣಲ್ಲಿ ಆಪಲ್ ಬೆಳೀತಾ ಇದ್ದೀವಿ. ಇದು ಚೆಪ್ಪೆಕಾಯಿ. ಇದೇ ಮಣ್ಣಲ್ಲಿ ಆಪಲ್ ಬೆಳೀತಾ ಇದ್ದೀವಿ. ಈ ಆಪಲ್ ಗಿಡದ ಬಗ್ಗೆ ಹೇಳೀಗ. ಅದಕ್ಕೆ ಏನಿಲ್ಲ, ತೊಂದರೆ ಏನಿಲ್ಲ. 3 ತಿಂಗಳಕ್ಕೆ ಇದು ಕಾಯಿ. ಇದು ಚೆಪ್ಪೆ ಗಿಡ. ಇನ್ನೊಂದು 400-500 ಅದೇ. ಹಣ್ಣಾಗಕ್ಕೆ 2 ತಿಂಗಳ ಟೈಮ್ ಬೇಕು. ಇದು ಹೇಳಿ. 5 ಗಿಡ ಅದೇ ಇಲ್ವಾ? ಇದು ಹಾಂ, ಇದಕ್ಕೆ ಆಗತ್ತೆ. ಇದು 8 ತಿಂಗಳಾಗುತ್ತೆ. 8 ತಿಂಗಳು. ಅದೇನು ಬೇಡ. ಇದು ಹೇಳಿದ್ದೀನಿ ನನಗೆ. ಇದು ನಿಂಬೆಕಾಯಿ. ಅಲ್ಲೇ ಇರು, ಅಲ್ಲೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡು. ಅಲ್ಲೇ ಕಾಯಿ ಎಲ್ಲಕ್ಕೆ ಇದು 3 ತಿಂಗಳಾಗುತ್ತೆ. ಇಲ್ಲ ಐತೆ ಎಲ್ಲಕ್ಕೆ ಕಾಯಿ ಬಂದ್ಬಿಡ್ತದೆ. ಫ್ರೆಂಡ್ಸ್, ಇದು ಲೆಮನ್. ಇವ್ರು ಹೇಳ್ತಾರೆ ಹೆಂಗೆ ಹಾಕಿದ್ದು ಏನು ಅಂತ. ಗೊಬ್ಬರ ಫಸ್ಟ್ ಹಾಕಿದ್ದೀನಿ 1 kg. 1 ಗಿಡಕ್ಕೆ 1 kg. 3 ತಿಂಗಳೇ ಆಗುತ್ತೆ. ಒಂದು ಗಿಡಕ್ಕೆ ಕಾಯಿ ಜಾಸ್ತಿ, ಒಂದು ಗಿಡಕ್ಕೆ ಕಡಿಮೆ ಇದೆ. ಮಳೆ ಟೈಮ್ಗೆ ಜಾಸ್ತಿ ಬರ್ತವೆ. ಬನ್ನಿ. ಆಮೇಲೆ ಬಟರ್ ಫ್ರೂಟು. ಬಟರ್ ಫ್ರೂಟ್ ಅದು ತೋರಿಸ್ಬನ್ನಿ. ಅದು ಮೇಯ್ನ್. ಅದು ಬೆಂಗಳೂರಲ್ಲೇ ಕಾಸ್ಟ್ಲಿ. ಇದು 15 ಗಿಡ ಇದೆ ಟೋಟಲ್. ನೋಡಿ ಇದು ಬಟರ್ ಫ್ರೂಟ್, ಅವಕಾಡು. ಒಂದು ಗಿಡಕ್ಕೆ ಹೂವೆ. ಇದು ಕೇಕ್ ಮೇಲೆ ಇರ್ತಾರಲ್ಲ, ಅದ್ರ ಚೆರಿ ಗಿಡ ಇದು. ಈಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಹೆಂಗೆ ಹಾಕಿದ್ದು ಏನು ಅಂತ ಹೇಳಿ. ಇದಕ್ಕೆ 1 ವರ್ಷ 5 ತಿಂಗಳೇ ಆಗುತ್ತೆ. 1 ವರ್ಷ 5 ತಿಂಗಳಂತೆ. ನೆಕ್ಸ್ಟ್ ಸತಿ ಕಾಯಿ ಬಂದಿದ್ರು ಜಾಸ್ತಿ. ಲಾಸ್ಟ್ ಟೈಮ್ ಕಾಯಿ ಬಂದಿತ್ತಂತೆ ಜಾಸ್ತಿ. ಈ ಸತಿ ನನ್ನ 2 ತಿಂಗಳು 2.5 ತಿಂಗಳಿಗೆ ಬರ್ತವೆ. 2 ತಿಂಗಳು 2.5 ತಿಂಗಳು ಕಾಯಿ ಬರುತ್ತೆ ಮಳೆ ಟೈಮಲ್ಲಿ. ಈಗೆಲ್ಲ ಕಟ್ ಮಾಡಿದ್ದಾರೆ ಹೊಡ್ಕೊಂಡು ನೀಟಾಗಿ ಬರಲಿ ಅಂತ. ಬನ್ನಿ ಹಂಗೆ ಮುಂದೆಗಡೆ ಯಾವುದಿದೆ ಅಂತ. ಗೈಸ್, ಇದು ನೀವು ತುಂಬ ಅಂದರೆ ತುಂಬ ಒಳ್ಳೇದಿದು. ಲಕ್ಷ್ಮಣ್ ಫಲ ಅಂದ್ಬಿಟ್ಟಿದ್ದು. ಶುಗರ್ಗೆ, ಇದು ಬಿ ಪಿಗೆ ಶುಗರ್ಗೆ ಎಲ್ಲ ಹೇಳ್ಬಿಡಿ. ಶುಗರ್ಗೆ ಬಿ ಪಿಗೆ ಇದು. ಎಷ್ಟು ವರ್ಷ ಆಯ್ತು ಇದಾಕಿ? ಇದಕ್ಕೆ ಸೇಮ್ ಗೈಸ್. ಈ ಲೈನಲ್ಲೆಲ್ಲ 1.5 ಇಯರ್. ಇದು ಜಮ್ನೆ ಎಳೆ ಅಂದ್ಬಿಟ್ಟು ರೀಸೆಂಟಾಗಿ ಹಾಕಿರೋದು. ಇದು 10 ಗಿಡ ಇದೆ. 10 ಗಿಡ ಐತೆ. ಇದು ರೀಸೆಂಟಾಗಿ ಹಾಕಿರೋದು. 2 ವರ್ಷ ಕಡಿಮೆ ಇದೆ. 1 ವರ್ಷ. ಇದು ದಾರಿಮ್ಲೆ, ಇದು ಗೊತ್ತಲ್ಲ ಇದು. ಬನ್ನಿ ಹಂಗೆ ಮುಂದೆ ಹೋಗ್ತಾನೆ ನೋಡೋಣ. ಸಪೋಟ ಗಿಡ ಸೇಮ್ ಅಲ್ಲಿ ನೋಡಿದ್ರಲ್ಲ ಅದೇನೆ, ಬಟ್ ಜಾತಿ ಬೇರೆ. ಅದು ಬೇರೆ, ಇದು ಬೇರೆ. ಇದಕ್ಕೆ ಹೂವು ಈ ಟೈಮ್ ಹೂವು. ಇದು ಹೂವು ನೋಡಿ ಅವರೇ ತೋರಿಸ್ಬಿಟ್ಟು ತೋರಿಸ್ರಿ. 8 ನೋಡಿ. ಇದು ಅಲ್ಲಿ ನೋಡಿದ್ರಲ್ಲ ಚರಿ, ಅದೇ ಇನ್ನೂ ಸ್ವಲ್ಪ ದೊಡ್ಡ ಗಿಡ. ಇದು ಎಲ್ಲ ಸೈಡ್ಗೆ ಕಟ್ ಮಾಡಿದ್ದೀನಿ. ಸ್ವಲ್ಪ ದೊಡ್ಡ ಆದಮೇಲೆ ಸತ್ತಿದೆ. ಇದು ಗೊತ್ತು ಅನ್ಕೋತೀನಿ ಗೈಸ್. ಬೆಟ್ಟದ ನೆಲ್ಲಿಕಾಯಿ.
ನೋಡಿ ಬೆಟ್ಟದ ನೆಲ್ಲಿಕಾಯಿ ಅಲ್ಲಿ ಕಾಯಿ ಐತೆ ಅದನ್ನು ತೋರಿಸ್ತೀನಿ ಬನ್ನಿ. ಎಲ್ಲ ಔಟ್ ಸೈಡ್ ಹೋಗಿಲ್ಲ ಗಾಯಿ ಸಿಕ್ಕಿರೋದು ಬಿಡದಿ ಹತ್ರ. ನೋಡಿ ಬೆಟ್ಟದ ನೆಲ್ಲಿಕಾಯಿ ಕಾಣ್ತಾ ಮೇಲೆ ಅದೇ ಇನ್ನೊಂದು ಕಾಣ್ತಾ ಗೈಸ್ ಕಂಟಿನ್ಯೂ 1 ವರ್ಷ ಕಂಟಿನ್ಯೂ ಹೂವು ಕಾಯಿ ಎಲ್ಲ ಬರ್ತಾ ಇರ್ತವೆ ನೋಡಿ. ಕಾಣ್ತದೋ ಇಲ್ಲ ಹಾಂ ಕಾಣ್ತು ಬಿಡು. ಹಾಂ ಬನ್ನಿ ಗೈಸ್ ಹಾಗೆ ಮುಂದೆ ಹೋಗೋಣ. ಮುಂದೆ ಇನ್ನೂ ಐತೆ. ನಮಸ್ಕಾರ. ಓ ಸರಿ. ಇದೇನು ಪ್ಲಾಂಟು? ಚಿಕನ್ ಅಂಕಲ್ ಫೋನ್ ಮಾಡ್ತಾರೆ, ಗೇಟ್ ಹತ್ರ ಹೋಗು ಅಂಕಲ್ ಹೋಗ್ತಾರೆ. ಹೋದು ಓಕೆ. ಇದು ಬೇರೆ, ಇದು ನೇರಳೆ. ಏನು? ಲೆಮನ್ಕಾಯಿ. ಲೆಮನ್. ಲೆಮನ್ ನಿಂಬೆಕಾಯಿ ಗಿಡ. ಪ್ಯೂರ್ ಅಂತೆ. ಇದಕ್ಕೆ 1 ವರ್ಷ 4 ತಿಂಗಳೇ ಆಗುತ್ತೆ ಫ್ರೆಂಡ್ಸ್. ಇದು ಹೆಂಗೆ ಪ್ಲಾಂಟ್ ಆಯಿತು ಅಂತ ನಾನು ಹೇಳ್ತೀನಿ. ಜಾಸ್ತಿ ಅದೇ ನಾನೇ ಕಟ್ ಮಾಡಿದ್ದೀನಿ, ಸ್ವಲ್ಪ ಮೇಲೆ ಹೋಗೈತೆ. ಈ ಪ್ಲಾಂಟ್ ಹೆಂಗೆ ಬಂತು ಅಂತ ನನಗೆ ತುಂಬ ಗೊತ್ತಿದ್ದು. ಹೆಂಗೆ ಅಂದರೆ ಮನೇಲಿ ಹಿಂಗೆ ಏನೋ ಚಿತ್ರಾನ್ನ ಏನೋ ಮಾಡುವಾಗ ಕುಯ್ದುಬಿಟ್ಟು ಪಾಟ್ ಒಳಕ್ಕೆ ಹಾಕಿದ್ದು ಇದು ಬೀಜನ ಪಾಟಲ್ಲಿ ಬೆಳ್ಕೊಂಡಿದ್ದನ್ನ ಸ್ವಲ್ಪ ಹಂಗೆ ಇಟ್ಟು ಆಮೇಲೆ ತಂದು ಭೂಮಿಗೆ ಹಾಕಿದ್ಮೇಲೆ ಈ ಥರ ಬಂದೈತೆ. ಇದೆ ನೋಡಿ. 1 ತಿಂಗಳೇ ಕಮ್ಮಿ ಜಾಸ್ತಿ ಅದೇ ನೋಡಿ. ಇದು ಸ್ವಲ್ಪ ಇಂಪ್ರೂವ್ಮೆಂಟ್ ಐತೆ ರಕ್ತ ಚಂದನ ನೋಡಿ. ಆ ಕಡೆ ನೀವು ಅಲ್ಲಿ ನೋಡ್ದಂಗೆ ಇದು ಬಟರ್ ಫ್ರೂಟ್. ಇದೇಕು ಮ್ಯಾಂಗೋ ಟ್ರೀ. ಇದು ಎಲ್ಲ ಬರೀ ಮ್ಯಾಂಗೋ ಟ್ರೀಸ್ ಇದೇಕು ಐತೆ ಫುಲ್ ಲಾಂಗ್. ಈ ಟ್ರೀ ಬಂದು ಮಹಾಗನಿ ಅಂತ, ಆ ಕಡೆ ಅದು ಟಿಶ್ಯೂ ಟೀಕ್ ಅಂತ. ನೋಡಿರಿ ಇದ್ರ ಹೆಸರು. ಹೇಯ್ ಏನು ಮಾಡಲ್ಲ, ಇದು ಪೊಲೀಸ್ ಸ್ಟೇಷನ್, ಇದು ಫುಲ್ ಕಾಸ್ಟ್ಲಿ ಮರಿ. ನೋಡಿ ಇಷ್ಟೆಲ್ಲ ವಿಡಿಯೋ ನನಗೆ ಎಲ್ಲಿ ಮಾಡಿದೆ ಅಂದರೆ ನೋಡಿ ಫ್ರೆಂಡ್ಸ್. ಇದು ಫುಲ್ ಇದೆ. ಟೋಟಲ್ ಎಷ್ಟು ಎಕರೆ ಇದು? 15. ಎಷ್ಟು? 15 ಎಕರೆ. 15 ಎಕರೆ ಟೋಟಲ್ ಎಷ್ಟು? ಇದು ಎಲ್ಲಿ ಬರುತ್ತೆ? ಇದು ಬಿಡದಿ ಮೇನ್ ರೋಡ್. ಇದು ಬಿಡದಿಯಿಂದ ಒಂದು 2 ಕಿಲೋಮೀಟರ್ ಒಳಗಡೆ ಇರೋದಿದು. ಬಿಡದಿ ಮೇನ್ ರೋಡಿಂದ ಬಿಡದಿ ಕಡೆಯಿಂದ ಬಂದರೆ ರೈಟ್ ಸೈಡ್ಗೆ ಕಾಣಿಸುತ್ತಿದ್ದು. ಈ ಕಡೆ ಬನ್ನಿಕುಪ್ಪೆ ಕಡೆಯಿಂದ ಬಂದರೆ ಲೆಫ್ಟ್ ಸೈಡ್ಗಿದೆ ನೋಡಿ. ಡಾಗ್ಸ್ ಆರ್ ಬೆಟರ್ ದೆನ್ ಪೀಪಲ್ಸ್ ಅನ್ನೋಕ್ಕಿದೆ ಕಾರಣ ನೋಡಿ. ಇದಕ್ಕೆ 3 ತಿಂಗಳೇ ಆಗುತ್ತೆ. ಇಷ್ಟು ಉದ್ದ ಬರ್ತವೆ. ಅದು ಬೇರೆ. ಹೇಯ್ ಇಷ್ಟ ಗೈಸ್. ಈಗ ದಿನ ಅರ್ಧ ಕೆಜಿ ಹಾಲು, ಅರ್ಧ ಲೀಟರು ಚಿಕನ್ನು, 1/4 ಕೆಜಿ 3 ಟೈಮ್ ಏನು ಊಟ ಆಗ್ತದೆ ಏನು ತಿಂತಾರೆ. ಈ ಥರ ಯಾರು ನಾಯಿಕೆ ಕಾಲು ಇದು ಇಲ್ಲ, ಜಂಪ್ ಮಾಡ್ತವೆ. ಏನು ನೇಮ್ ಅದ್ರದ್ದು? ಗುಂಡ. ಹಾಯ್ ಫ್ರೆಂಡ್ಸ್, ಇಷ್ಟೊತ್ತು ನೋಡಿದ್ರಲ್ಲ ತೋಟ. ಇಷ್ಟೊತ್ತು ನೋಡಿ ತೋಟ ಇದು ಬಂದು ಅವ್ರಿಗೆರೆ ಹತ್ರ ಇರೋ ತೋಟ ಇದು. ಇವತ್ತು ವಿಡಿಯೋ ಮಾಡಿದ ಕಾರಣ ಏನು ಅಂದರೆ ಹಿಂಗೆ ಕಾಮನ್ ಆಗಿ ಏನೈತೆ ತೋಟದಲ್ಲಿ, ಯಾವ ಗಿಡ ಐತೆ ಏನು ಅಂತ ತೋರ್ಸೋಕ್ಕೋಸ್ಕರ ವಿಡಿಯೋ ಮಾಡಿದ್ದು. ಇಷ್ಟೇ ಗೈಸ್. ಏನು ಹೇಳ್ಬಿಡ್ತೀನಿ, ತೋಟದಲ್ಲಿ ನನಗೆ ಕರೆಕ್ಟಾಗಿ ನಾನು ಏನು ಕೇಳಿದ್ರು ಹೇಳಿ ನನಗೆ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀವ್ರೆ ನೋಡಿ. ಇವ್ರ ಹೆಸರು ಮಹಾವೀರ. ಇವ್ರ ಹೆಸರು ಮಹಾವೀರ್ ಅಂದ್ಬಿಟ್ಟು. ಇವ್ರು ಈ ತೋಟಕ್ಕೆ ಬಂದು ಒಂದು 3 ತಿಂಗಳಾಯಿತು. 3 ತಿಂಗಳ ಆಗೇನೆ ಎಲ್ಲ ತಿಳ್ಕೊಂಬಿಟ್ಟಿದ್ದಾರೆ ಗೈಸ್. ಇಲ್ಲಿ ಏನೇನು ಗಿಡ ಏನು ಇವ್ರು ಬರೋಕ್ಕಿಂತ ಮುಂಚೆ ಹಾಕಿದ್ದಿದ್ದು ಗಿಡ ಇವರೆಲ್ಲ ತಿಳ್ಕೊಂಡವ್ರು. ಇವ್ರು ಬಂದ್ಬಿಟ್ಟು ನಿಮ್ಮದು ಸ್ವಂತ ಊರು ಯಾವುದು? ಉತ್ತರ ಪ್ರದೇಶ. ಸ್ವಂತ ಊರು ಬಂದು ಉತ್ತರ ಪ್ರದೇಶ. ಕರ್ನಾಟಕಕ್ಕೆ ಬಂದು 12 ವರ್ಷ ಆಗತ್ತೆ. 12 ವರ್ಷ ಆಗೈತೆ. ಇವ್ರು ಬಂದವ್ರು ತಿರ್ಗಿ ಹೋಗ್ಲೇ ಇಲ್ಲ ಉತ್ತರ ಕರ್ನಾಟಕಕ್ಕೆ. ಅಷ್ಟು ಅವ್ರ ಕನ್ನಡದ ಮೇಲೆ ಅಷ್ಟು ಅಭಿಮಾನ ಐತೆ ನೋಡಿ ಗೈಸ್. ಕಮೆಂಟ್ ಮಾಡಿ, ಇವ್ರ ಬಗ್ಗೆ ಯಾರನ್ನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದೇ ಕೆಲಸ ತೋಟ, ಇದೇ ಕೆಲಸ ಇವ್ರ ತೋಟದ ಕೆಲಸನೇ. ಮುಂಚೆ ಇಲ್ಲೆಲ್ಲ ಬೇರೆ ಕಡೆ ಮಾಡ್ತಾ ಇದ್ರು. ನಾವು ಸಿಕ್ಕಿದ್ಮೇಲೆ ನಮ್ಮ ತೋಟದಲ್ಲಿ ಕರೆಕ್ಟಾಗಿ ಮಾಡ್ಕೊಂಡು ಇದ್ದಾರೆ ಗೈಸ್. ಕೆಲಸ ಚೆನ್ನಾಗಿ ಮಾಡ್ತಾರೆ.